ಓಂ ಗುರುಭ್ಯೋ ನಮಃ. ಒಂದು ವೇಳೆ ಈ ಭೂಮಿಯ ಮೇಲೆ ಮನುಷ್ಯನೊಬ್ಬನೇ ಬಟ್ಟೆಯನ್ನು ಧರಿಸ್ತಾನೆ. ಮಿಕ್ಕಿದ ಒಂದು ಜೀವಿಯೂ ಕೂಡ ಬಟ್ಟೆಯನ್ನು ಧರಿಸಲ್ಲ. ಮನುಷ್ಯ ಬಟ್ಟೆಯನ್ನು ಧರಿಸಿಕೊಳ್ಳೋಕೆ ಕಾರಣನೂ ಇದೆ, ಉದ್ದೇಶನೂ ಇದೆ. ಅದೇನಿದೆ ಅಂದ್ರೆ, ಪವಿತ್ರಂ ನಿರ್ಮಲಂ ಶುದ್ಧಂ ಲಜ್ಜಾಯ ರಕ್ಷಣಂ ಪರಂ ಶೀತವಾತೋಷ್ಣ ಹಂತಾರಂ ಸುವಸ್ತ್ರಂ ಧಾರಯಾಮ್ಯಹಂ ಅಂತ ಹೇಳುತ್ತಾರೆ. ಅಂದ್ರೆ ಮನುಷ್ಯ ಬಟ್ಟೆ ಹಾಕೊಳ್ಳೋದು ಎರಡು ಕಾರಣಕ್ಕೆ. ಒಂದು ಮಾನ ರಕ್ಷಣೆಗಾಗಿ, ಇನ್ನೊಂದು ಚಳಿ ಗಾಳಿ ಬಿಸಿಲಿನಿಂದ ದೇಹದ ರಕ್ಷಣೆ ಆಗಲಿ ಅಂತ. ಇಷ್ಟೊಂದು ಮಹತ್ವ ಇದೆ ಬಟ್ಟೆಗೆ. ಇಷ್ಟೊಂದು ಮಹತ್ವ ಇದ್ರೂ ಕೂಡ ಆದಿಮಾನವ ಬಟ್ಟೆಯನ್ನೇ ಧರಿಸ್ತಿರ್ಲಿಲ್ಲ ಬಂಧುಗಳೇ. ಅಂದ್ರೆ ಮೊದಲು ಮನುಷ್ಯ ಬಟ್ಟೆಯನ್ನ ಧರಿಸ್ತಿರ್ಲಿಲ್ಲ. ಬಟ್ಟೆ ಯಾಕೆ ಬಂತು, ಬಟ್ಟೆ ಯಾವಾಗ ಬಂತು ಅಂತ ನೀವು ಕೇಳಿದ್ರೆ, ಒಮ್ಮೆ ಒಂದು ಆಕಳ ಕರು ಆಕಳಿನ ಹತ್ತಿರ ಹೋಗಿ, ಅಂದ್ರೆ ತನ್ನ ತಾಯಿಯ ಹತ್ರ ಹೋಗಿ ಜಗಳ ಮಾಡುತ್ತೆ, ಹಠ ಹಿಡಿಯುತ್ತೆ. ಅಮ್ಮ, ನನಗೂ ಬಟ್ಟೆ ಬೇಕು. ಮನುಷ್ಯ ಹೇಗೆ ಬಟ್ಟೆ ಹಾಕೊಳ್ತಾನೋ ನಾನು ಹಾಗೆ ಬಟ್ಟೆ ಹಾಕೊಳ್ಬೇಕು, ನನಗೆ ಬಟ್ಟೆ ಹೊಲಿಸಿಕೊಡು ಅಂತ ಕರು ಜಗಳ ಮಾಡುತ್ತೆ. ಆಗ ಆಕಳನ್ನುತ್ತೆ, ನಿನಗ್ಯಾಕೋ ಬಟ್ಟೆ, ನಿನಗೆ ಬಟ್ಟೆಯ ಅಗತ್ಯ ಏನಿದೆ? ಅಗತ್ಯ ಇದ್ದಿದ್ರೆ ನಾನೇ ಕೊಡಿಸ್ತಿದ್ದೆ ಅಂತ ಹೇಳುತ್ತೆ. ಆಗ ಕರು ಅನ್ನುತ್ತೆ, ಹಾಗಾದ್ರೆ ಅವನಿಗೇನು ಅಗತ್ಯ ಇದೆ? ಮನುಷ್ಯನಿಗೆ ಅವನ್ಯಾಕೆ ಬಟ್ಟೆ ಹಾಕೊಳ್ತಾನೆ? ನಾವ್ಯಾಕೆ ಹಾಕೊಳ್ಬಾರದು? ಅದನ್ನಾದ್ರೂ ತಿಳಿಸಿ ಹೇಳು ಅಂತ ಕರು ಕೇಳುತ್ತೆ. ಕರು ಕೇಳಿದಾಗ ಆಕಳು ಹೇಳುತ್ತೆ, ಮೊದಲು ಮನುಷ್ಯ ಕೂಡ ಬಟ್ಟೆ ಹಾಕೊಳ್ತಿರ್ಲಿಲ್ಲ. ನಿಮ್ಗೂ ಗೊತ್ತಿದೆ ಬಂಧುಗಳೇ, ಮನುಷ್ಯ ಈತ ಒಂದು ಜಾತಿಯ ಮಂಗನಿಂದ ಉತ್ಕ್ರಾಂತಿಯಾಗುತ್ತಾ ನಿರ್ಮಾಣವಾಗಿದ್ದಾನೆ. ಮಂಗವೇ ಹಂತ ಹಂತವಾಗಿ ಮನುಷ್ಯನಾಗಿದ್ದಾನೆ. ಇಂದಿನ ಮನುಷ್ಯ ಮೊದಲಿನ ಒಂದು ಮಂಗ. ಹಂತ ಹಂತವಾಗಿ ಮನುಷ್ಯ ಆಗ್ತಿರ್ಬೇಕಾದ್ರೆ ಕೆಲವು ಹಂತಗಳಲ್ಲಿ ಆತನಿಗೂ ಕೂಡ ಬಟ್ಟೆ ಇರಲಿಲ್ಲ. ಇಂದು ಇದೆ ನಿಜ, ಆದ್ರೆ ಮೊದಲು ಅವನಿಗೂ ಕೂಡ ಬಟ್ಟೆ ಇರಲಿಲ್ಲ. ಉತ್ಕ್ರಾಂತಿ ಆಗ್ತಿರಬೇಕಾದ್ರೆ ಅವನಲ್ಲಿ ಸ್ವಲ್ಪ ಬುದ್ಧಿಯಲ್ಲಿ ಬೆಳವಣಿಗೆಯಾಯಿತು. ಯಾವಾಗ ಬುದ್ಧಿಯಲ್ಲಿ ಬೆಳವಣಿಗೆ ಆಯಿತೋ ಆಗ ಅವನ ಕಣ್ಣುಗಳು ಮಾತ್ರ ಕೆಟ್ಟು ಹೋದ್ವು. ಅಂದ್ರೆ ಆತ ಇನ್ನೊಂದು ಮನುಷ್ಯನನ್ನು ನೋಡುವಂತಹ ದೃಷ್ಟಿ ಕೆಟ್ಟು ಹೋಯಿತು. ಆಗ ಅವನಿಗೆ ಭಗವಂತ ಬಟ್ಟೆಯನ್ನ ಕರುಣಿಸಿದ. ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಶರೀರದ ಭಾಗದ ಮೇಲೆ ಬೀಳಬಾರದು ಅಂತ ಭಗವಂತ ಬಟ್ಟೆಯ ಸಂಶೋಧನೆ ಮಾಡಿ ಕೊಟ್ಟಿದ್ದಾನೆ. ಈಗ ಮನುಷ್ಯ ಬಟ್ಟೆಯನ್ನ ಧರಿಸ್ತಿದ್ದಾನೆ. ನಮ್ಮ ದೃಷ್ಟಿ ಚೆನ್ನಾಗಿದೆ, ನಮಗೆ ಬಟ್ಟೆಯ ಅಗತ್ಯ ಇಲ್ಲ ಅಂತ ತಾಯಿಯಾದವಳು ಮಗನಿಗೆ, ಅಂದ್ರೆ ಕರುವಿಗೆ ಹೇಳಿದಾಗ ಕರು ಸಮಾಧಾನಗೊಳ್ಳುತ್ತೆ ಬಂಧುಗಳೇ. ಧನ್ಯವಾದಗಳು.